ನಮಸ್ಕಾರ ವೀಕ್ಷಕರೇ. HMPV ವೈರಸ್ ಬಗ್ಗೆ ಎಲ್ಲಾ ಕಡೆ ಕೇಳ್ತಾ ಇದ್ದೀರಾ. ಇನ್ನ ಇದ್ರ ಜೊತೆಗೆ ನಮಗೆ ಪ್ರಕೃತಿ ಮುನ್ಸೂಚನೆಗಳನ್ನ ತುಂಬಾನೇ ಕೊಡ್ತಾ ಇದೆ. ಕಾಲಜ್ಞಾನದ ವಿಷಯನ ನಾನು ಜಾಸ್ತಿನೇ ತಿಳಿಸಿರ್ತೀನಿ ನಿಮಗೆ. ಅದರಲ್ಲಿ ವಿಷಯಗಳನ್ನ ನಂಬೋದು, ಬಿಡೋರು ಬಿಡ್ಬೋದು. ವೇರಿಯೇಷನ್ ಅನ್ನೋದು ಟೈಮಲ್ಲಿ ಇದ್ದೇ ಇರುತ್ತೆ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಆ ವೇರಿಯೇಷನ್ ಮಧ್ಯೆ ಇವೆಲ್ಲ ನಡೀತಾ ಇರುತ್ತೆ. ಜನಸಂಖ್ಯೆ ಕಡಿಮೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಪ್ರಕೃತಿ ಇಲ್ಲಿ ರಿವೆಂಜ್ ತಗೊಳ್ತಾ ಇದೆ. ಅದರಲ್ಲಿ ಕಾಯಿಲೆಗಳಾಗಿರ್ಬೋದು, ಇನ್ನ ಪ್ರಕೃತಿ ವಿಕೋಪಗಳಾಗಿರ್ಬೋದು. ಮೇನ್ ಆಗಿ ಮಾತಾಡೋದಾದ್ರೆ ಪ್ರಕೃತಿ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ. ಅದನ್ನ ಬಿಟ್ರೆ ಕಾಯಿಲೆಗಳು, ಹೊಸ ರೋಗಗಳು, ಕರೋನಾ ರೀತಿ ಕಾಯಿಲೆಗಳು ಬಂದಿದೆ ಅಂತ ಈಗ ಆಲ್ರೆಡಿ ಎಷ್ಟೆಷ್ಟು ನ್ಯೂಸ್ಗಳಲ್ಲಿ ನಿಮಗ್ ತೋರಿಸ್ತಾ ಇದ್ದಾರೆ. ಇದು ಪ್ಯಾಂಡಮಿಕಾ ಎಪಿಡಮಿಕಾ ಅನ್ನೋ ಪ್ರಶ್ನೆನೂ ಉಟ್ಬಿಡುತ್ತೆ. ಇನ್ನ ಚೈನಾದಲ್ಲಿರೋರು ಕೆಲವೊಬ್ರು ಅವರ ವಿಡಿಯೋಗಳಲ್ಲೂ ಹಾಕಿದ್ದಾರೆ, ಇಲ್ಲ ಇಲ್ಲಿ ಏನು ಆಗೇ ಇಲ್ಲ, ಮೇಜರ್ ಆಗಿ ಏನಾಗಿಲ್ಲ, ಸಣ್ಣ ಪುಟ್ಟದಾಗಿ ಇಂಪ್ಯಾಕ್ಟ್ ಅನ್ನೋದು ಇದೆ ಅಷ್ಟೇ, ಅಂತ ಮೇಜರ್ ಕರೋನಾ ಲೆವೆಲ್ಗೆ ಏನು ಆಗಿಲ್ಲ ಅಂತ ಚೈನಾದಲ್ಲಿರುವಂತ ಇಂಡಿಯನ್ಸ್ಗಳು ಹೇಳಿರೋ ವಿಡಿಯೋಗಳು ಇಲ್ಲಿ ಇದಾವೆ. ಹಾಸ್ಪಿಟಲ್ ಹೊರಗಡೆ, ಅದು ಎಮರ್ಜೆನ್ಸಿ ಏರಿಯಾ ಹೊರಗಡೆ ಯಾವ ತರ ಇದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್, ನಮಸ್ತೆ. ನನ್ನ ಹೆಸರು ಶಾನ್. ನಮಸ್ಕಾರ ಸ್ನೇಹಿತರೆ, ನಾನು ಶಶಿ. ನನ್ನ ಮಗ ಶಾನ್. ಒನ್ಸ್ ಅಗೇನ್ ಇವತ್ತು ಸಂಡೇ ಸಾಯಂಕಾಲ ಟೈಮ್ ಎಷ್ಟಾಗಿದೆಯಪ್ಪ ಅಂದರೆ 4:30 ಆಗಿದೆ ನೋಡಿ. 4:35 ಆಗಿದೆ ನಮ್ಮದು. ನಾನು ಮತ್ತೆ ಇವತ್ತು ಏನು ನಿಮಗೋಸ್ಕರ ಮತ್ತೆ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಒಳ್ಳೆ ಕಾಮಿಡಿ ಆಗಿದೆ ಗುರು ಇದು. ನೋಡಿ, ಇದೇ ದೊಡ್ಡ ಹಾಸ್ಪಿಟ್ಲು. ನೋಡಿ ಹೆಂಗಿದೆ ಹಾಸ್ಪಿಟ್ಲ್ ಬಿಲ್ಡಿಂಗ್, ಸಕಲ ನೋಡಿದ್ರಲ್ಲ, ಇವರು ಹೇಳ್ತಾ ಇರೋದು ಅದೇ. ಶಶಿ ಅನ್ನೋರು, ಶಶಿ 4X ಕನ್ನಡ ಅಂತ ಚೈನಾದಲ್ಲೇ ಇರುವಂತ ಫ್ಯಾಮಿಲಿ, ಇವರು ತಿಳಿಸ್ತಾ ಇರೋದು ಅದೇ. ಚೈನಾದಲ್ಲಿ ಅಂತ ಮೇಜರ್ ಆಗಿ ಇಂಪ್ಯಾಕ್ಟ್ ಏನು ಆಗಿಲ್ಲ. ಈ HMPV ವೈರಸ್ ಅನ್ನೋದು ಪ್ಯಾಂಡಮಿಕ್ ಅಲ್ಲ, ಇದು ಎಪಿಡಮಿಕ್ ಅಂತ ಹೇಳ್ತಾರೆ. ಇಲ್ಲಿ ಪ್ಯಾಂಡಮಿಕ್ ಅನ್ನೋದು ತುಂಬಾ ಮೇಜರ್ ಆಗಿ ಎಲ್ಲಾ ದೇಶಗಳನ್ನ ಕಾಡಿ ಒಟ್ಟಿಗೆ ಜನರನ್ನ ಬಲಿ ಪಡೆಯುವಂತ ಕಾಯಿಲೆ. ಎಪಿಡಮಿಕ್ ಅನ್ನೋದು ಅವಾಗ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಚಿಕನ್ ಗುನಿಯಾ ಆಗಿರ್ಬೋದು, ಇನ್ನ ಬೇರೆ ಡೆಂಗ್ಯೂ ಆಗ್ಬೋದು, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತಲ್ಲ. ಅದೇ ರೀತಿ ಈ ಕಾಯಿಲೆ ಕೂಡ ಎಪಿಡಮಿಕ್. HMPV ಗಿಂತ ಮುಂಚೆ AMPV ಅಂತ ಒಂದು ಬಂದಿತ್ತು. ಇದು ಬಂದು ಕೋಳಿನಲ್ಲಿ ಕಾಣಿಸ್ಕೊಂಡಿತ್ತು, ಕೋಳಿ ಜ್ವರ. ಇದು ಬಂದು 1978 ಅಂದ್ರೆ ಸುಮಾರು 50 ವರ್ಷಕ್ಕೆ ಮುಂಚೆ ಬಂದಿದ್ದಂತ ಕಾಯಿಲೆ. ಅದು ಈಗ ಮತ್ತೆ ಕಾಣಿಸ್ಕೊಂಡಿದೆ. ಇದಕ್ಕಿಂತ ಮುಂಚೆ 2001 ನಲ್ಲಿ, 2006 ಅಲ್ಲಿ, ಅದಾದ ಮೇಲೆ 2022 ನಲ್ಲೂ ಕೂಡ ಕಾಣಿಸ್ಕೊಂಡಿದೆ. 1978 ಅಲ್ಲಾದ್ರೆ ಸೌತ್ ಆಫ್ರಿಕಾ ಕಡೆ ಶುರು ಆದಂತ ಈ ಕಾಯಿಲೆ ಕೋಳಿಗಳಲ್ಲಿ ಶುರು ಆಯ್ತು. ನಮ್ಮಲ್ಲಿ ಕೋಳಿ ಜ್ವರ ಬಂದ್ರೆ ಯಾವ ತರ ಮನುಷ್ಯರು ಕಾಯಿಲೆಗಳಿಂದ ಒದ್ದಾಡ್ತಾರೆ, ನೆಗಡಿ, ಕೆಮ್ಮು, ಜ್ವರ, ಬಾಡಿ ಪೇಯ್ನು, ಇನ್ನು ಈ ಥರದ್ದೆಲ್ಲ ಪ್ರಾಬ್ಲಮ್ಗಳಿಂದ ಜನ ಬಲಿಯಾಗೋದಕ್ಕೆ ಶುರು ಆದ್ರೆ. ಆಗ ಮೆಡಿಸಿನ್ಗಳು ಇರಲಿಲ್ಲ ಬಿಡಿ. ಹೋಗ್ತಾ ಅಡ್ವಾನ್ಸ್ಮೆಂಟ್ ಅಂತ ಬರ್ತಾ ಮೆಡಿಸಿನ್ಗಳು ಕಂಡುಹಿಡಿತಾ ಹೋದ್ರು. ಈಗ ಸ್ವಲ್ಪ ಅಡ್ವಾನ್ಸ್ ಆಯ್ತಾ ಬಂತು. 2001 ನಲ್ಲಿ ಈ ಕಾಯಿಲೆ ಸಿಂಪ್ಟಮ್ಸ್ ಎಷ್ಟೆಷ್ಟೋ ಕಡೆ ಜನರಿಗೆ ಬರೋದಕ್ಕೆ ಶುರು ಆಯ್ತು. ಹೇಗೆ ಈಗ ಮಾಡಿಫಿಕೇಶನ್ ಅನ್ನೋದಾಗುತ್ತೆ ಜೀನ್ಸ್ ಅಲ್ಲಿ, ಇನ್ನು ಹಾರ್ಮೋನ್ಸ್ ಅಲ್ಲಿ ಅಂತಾರೋ, ಅದೇ ರೀತಿ ಇದು DNA RNA ಇರುತ್ತಲ್ಲ ಬಾಡಿನಲ್ಲಿ, ಅದ್ರಲ್ಲಿ ಆಗಿರುವಂತ ಮಾಡಿಫಿಕೇಶನ್. ಈ ಮಾಡಿಫಿಕೇಶನ್ ಅನಿಮಲ್ಗಳಿಂದ ಆಗ್ತಾ ಮನುಷ್ಯರಿಗೆ ಹೋಯ್ತಾ ಬಂತು. ಇದನ್ನ AMPV, ಏವಿಯನ್ ಮೆಟಾ ನ್ಯೂಮರಸ್ ವೈರಸ್ ಅಂತ ಕರೆದಿದ್ದಾರೆ. ಇದಾದ್ಮೇಲೆ ಈಗ ಹ್ಯೂಮನ್ ಮೇಲೆ ಬಂದಿರೋದ್ರಿಂದ ಈಗ ಇದನ್ನ HMPV ಅಂತ ಕರೆದಿದ್ದಾರೆ. ಈ ವೈರಸ್ ಅನ್ನೋದು ಮನುಷ್ಯರನ್ನ ಕಾಡ್ತಾ ಹೋಗುತ್ತೆ. ಹೌದು, 2001 ನೆದರ್ಲ್ಯಾಂಡ್ಸ್ ಅಲ್ಲಿ ಕಾಣಿಸ್ಕೊಳ್ತು. ಇನ್ನು ಬೇರೆ ಸುತ್ತಮುತ್ತ ದೇಶಗಳಲ್ಲಿ ಕಾಣಿಸ್ಕೊಳ್ತಾ ಹೋಯ್ತು. ಅದಾದ ಮೇಲೆ ಆಸ್ಟ್ರೇಲಿಯಾದಲ್ಲಿ ಬಂದಿತ್ತು. 2006 ಯುರೋಪಿಯನ್ ಕಂಟ್ರಿಗಳಲ್ಲಿ ಕಾಣಿಸ್ಕೊಂಡಿತ್ತು. 2022 ಕೂಡ ಈ ಕಾಯಿಲೆ ಅನ್ನೋದು ಜನರನ್ನ ಲೈಟ್ ಆಗಿ ಕಾಡಿತ್ತು. ನಾರ್ಮಲ್ ಆಗಿ ಇದು ಬಂದು ಶೀತ ಗಾಳಿ ಇರೋ ಸಮಯದಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಬೇಸಿಗೆ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ಕರೋನಾ ಹೇಗೆ 2020 ಡಿಸೆಂಬರ್ ಆಸ್ಪಾಸ್ನಲ್ಲಿ ಔಟ್ ಬ್ರೇಕ್ ಆಯ್ತು ಅಂತ ಹೇಳ್ತೀವೋ, ಶೀತ ಚಳಿ ಜಾಸ್ತಿ ಇದ್ದಾಗ ಇದ್ರ ಇಂಪ್ಯಾಕ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಈಗ ಅಂತದ್ದೇ ಕಾಡ್ತಾ ಇರೋದು. ಚಳಿ ಎಲ್ಲೆಲ್ಲಿ ಜಾಸ್ತಿ ಇದೆಯೋ ಅಂತ ಜಾಗದಲ್ಲಿ ಈ ಕಾಯಿಲೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಸ್ಪ್ರೆಡ್ ಆಗ್ತಾ ಇದೆ. ಈ ಕರ್ನಾಟಕದಲ್ಲೂ 1-2 ಕೇಸ್ ಇದೆ, ರಾಜಸ್ಥಾನದಲ್ಲಿ 1 ಕೇಸ್ ಇದೆ, ಇನ್ನ ಬೇರೆ ಕಡೆ ಕೇಸ್ ಇದೆ ಅಂತಿರಲ್ಲ, ಅದೇ ರೀತಿ ಈ ಕಾಯಿಲೆನೂ ಸ್ಪ್ರೆಡ್ ಆಗ್ತಾ ಇದೆ. ಪ್ರಿಕಾಷನ್ ನಾರ್ಮಲ್ ಆಗಿ ಏನ್ ತಗೊಳ್ತಿದ್ವೋ ಕರೋನಾಗೆ ಅದೇ ಪ್ರಿಕಾಷನ್ ತಗೋಬೇಕು. ಇದ್ರಲ್ಲಿ ಒಂದೇ ಒಂದು ಮೇಜರ್ ಏನು ಅಂದ್ರೆ ಮೆಡಿಸಿನ್ ಅನ್ನೋದು ಇಲ್ಲ. ಮಾಮೂಲಿ ಡೋಲೋ ತಗೋಬೇಕು, ಇನ್ನೊಂದು ತಗೋಬೇಕು. ಒಟ್ನಲ್ಲಿ ಕರೋನಾಗೆ ಏನ್ ಮೆಡಿಸಿನ್ ಕೊಡ್ತಾ ಇದ್ರು ಸೇಮ್ ಮೆಡಿಸಿನ್ ಕೊಡ್ತಾ ಇದ್ದಾರೆ. ಉಸಿರಾಟ ತೊಂದರೆ ಇರೋರಿಗೆ ಇದು ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಬಿಟ್ರೆ ಇಲ್ಲಿ ಮೇಜರ್ ಆಗಿ ಯಾವುದೇ ರೀತಿ ಪ್ಯಾಂಡಮಿಕ್ ಅನ್ನೋದು ಇನ್ನ ಬಂದಿಲ್ಲ. ಫ್ಯೂಚರಲ್ಲಿ ಬರ್ಬೋದೇನೋ, ಏಕೆಂದ್ರೆ ಹೊಸ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಗ್ತಾ ಇರೋದೇ ನಮ್ಮಲ್ಲಿ ಭೂಮಿನಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳು. ಐಸ್ ಕರಗ್ತಾ ಇದೆ, ಅದರಿಂದ ಎಷ್ಟೆಷ್ಟೋ ಕಾಯಿಲೆಗಳು ಸ್ಪ್ರೆಡ್ ಆಗೋದಕ್ಕೆ ಶುರು ಆಗ್ತಾ ಇದೆ. ಅದರಲ್ಲಿ ಈ ಕೋಲ್ಡ್ ವಿಂಡ್, ಶೀತ ಗಾಳಿಯಿಂದ ಕೂಡ ಈ ಕಾಯಿಲೆಗಳು ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ನಾರ್ಮಲ್ ಬಿಸಿ ಟೆಂಪರೇಚರ್ ಅಲ್ಲಿ ಇಂಥ ಏನ್ ಹೇಳ್ತಾರೆ ಅದನ್ನ ಕ್ರಿಮಿ
ಕೀಟಗಳು, ಮೈಕ್ರೋ ಲೆವೆಲಲ್ಲಿ ಇರುವಂಥ ಕ್ರಿಮಿಕೀಟಗಳೆಲ್ಲ ಬರ್ನ್ ಆಗೋಗ್ಬಿಡುತ್ತೆ. ಆದರೆ ಈ ತುಂಬಾ ಶೀತ ಗಾಳಿ ಇದ್ರೂ ಫ್ರೋಸನ್ ಆಗಿರುತ್ತೆ, ಅದರಿಂದ ಆಚೆ ಬರೋದಕ್ಕಾಗೋದಿಲ್ಲ, ಅದರಿಂದನೂ ಯಾವುದೇ ಕಾಯಿಲೆ ಬರೋದಿಲ್ಲ. ಈ ಇನ್ ಬಿಟ್ವೀನ್ ಪೀರಿಯಡ್ ಇದೆಯಲ್ಲ, ಈ 0 to 20 ಡಿಗ್ರಿ ಈ ಟೆಂಪರೇಚರಲ್ಲಿ ಇದು ಈಸಿಯಾಗಿ ಸ್ಪ್ರೆಡ್ ಆಗೋಗ್ಬಿಡುತ್ತೆ, ಜನಕ್ಕೆ ಅಂಟ್ತಾ ಹೋಗುತ್ತೆ, ಅಂಟು ರೋಗದ ಥರ ಇರುತ್ತೆ. ಈ ಥರ ಅಂಟು ರೋಗಗಳು ಎಷ್ಟೆಷ್ಟೋ ಬಂದಿದೆ, ಪ್ರಿಕಾಷನ್ ತಗೊಳ್ಳೋದು ನಮಗೆ ಬಿಟ್ಟಿದ್ದು. ಡಾಕ್ಟರ್ಗಳು ಇದನ್ನೇ ಹೇಳ್ತಾ ಇರೋದು, ಚೈನಾದಲ್ಲಿ ಈ ಕಾಯಿಲೆ ಸ್ಪ್ರೆಡ್ ಆಗ್ತಾ ಇರೋದಕ್ಕೆ ಕಾರಣ ಅಲ್ಲಿರುವಂಥ ಶೀತ ಗಾಳಿ. ಈ ಥರದ್ದು ಎಷ್ಟೆಷ್ಟೋ ಕಡೆ ಆಗ್ತಾ ಇದೆ, ಇದರಿಂದ ಹುಷಾರಾಗಿರೋ ಪ್ರಯತ್ನ ಮಾಡಬೇಕಷ್ಟೇ. ಅದನ್ನ ಬಿಟ್ರೆ ಈ HMPV ಹೇಳಿದ್ನಲ್ಲ 2001 ನೆದರ್ಲ್ಯಾಂಡ್ ಅಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾ ಹೋಗಿದೆ. ಇದರಲ್ಲಿ ಅಷ್ಟೊಂದು ಭಯ ಪಡೋದೇನಿಲ್ಲ, ಆದ್ರೆ ನಮ್ಮ ಹುಷಾರಲ್ಲಿ ನಾವಿರೋಣ. ಮಕ್ಕಳಿಗೆ ಈ ಕಾಯಿಲೆ ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಇನ್ನು ಶೀತಗಾಳಿ ಇನ್ನ ಒಂದು ತಿಂಗಳು ವೇರಿಯೇಷನ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಹತ್ತತ್ರ ಜನವರಿ 15ರಿಂದ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಬಹುದು, ಸ್ಪ್ರೆಡ್ ಆಗುವುದು ಶೀತಗಾಳಿ ಇರೋದ್ರಿಂದ. ಫೆಬ್ರವರಿ 15 ತನಕ ಒಂದು ಆಸ್ಪಾಸಲ್ಲಿ ಇಟ್ಕೊಳ್ಳಿ. ಏನು ಸ್ವಾಮಿ ಈ ಡೇಟ್ ಹೇಳ್ಬಿಟ್ಟಿದ್ದೀರಾ, ಈ ಡೇಟಿಗೆ ಜಾಸ್ತಿ ಆಗೋಗುತ್ತಾ? ಅಲ್ಲ, ಈ ಒಂದು ತಿಂಗಳು ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗ್ತಾ ಹೋಗ್ಬೋದು, ಆಮೇಲೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ, ಬೇರೆ ಬೇರೆ ಕಾಯಿಲೆಗಳಿಗೆ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಇದು ಮೇಜರಾಗಿ ಅಂತ ಇಂಪ್ಯಾಕ್ಟ್ ಮಾಡಿಲ್ಲ ಅಂದ್ರೂ ಕೆಲವಷ್ಟು ಕಡೆ ಕರೋನಾಗೆ ಏನು ಪ್ರಿಕಾಷನ್ ತೊಗೊಂಡಿದ್ರು ಅಂತ ಪ್ರಿಕಾಷನ್ ತಗೊಳ್ಳಿ ಅಂತಲೇ ಡಾಕ್ಟ್ರು ಹೇಳ್ತಾ ಇರೋದು. ಭಯ ಪಡೋವಂಥದ್ದೇನಿಲ್ಲ ಅಂದ್ರೂ ನಮ್ಮ ಹುಷಾರಲ್ಲಿ ನಾವಿರೋಣ. ಏಕೆಂದರೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆಕ್ಸಿಜನ್ ಲೆವೆಲ್ ಎನ್ರಿಚ್ಮೆಂಟ್ ಎಲ್ಲಿರುತ್ತೋ ಅಲ್ಲಿ ಇದರ ಎಫೆಕ್ಟ್ ಅನ್ನೋದು ಕಡಿಮೆ ಇರುತ್ತೆ. ಶೀತ ಗಾಳಿ ಇರೋ ಕಡೆ ಆಗಿರ್ಬೋದು, ಇನ್ನು ಬಿಸಿ ಗಾಳಿ ಇರೋ ಕಡೆ ಆಕ್ಸಿಜನ್ ಅನ್ನೋದು ಸ್ವಲ್ಪ ಪ್ರಮಾಣ ಕಡಿಮೆ ಇರೋದ್ರಿಂದ ಆ ಜಾಗದಲ್ಲಿ ಇದು ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಆಕ್ಸಿಜನ್ ಕೊರತೆ ಕಾಡ್ತಾ ಹೋಗುತ್ತೆ ಜನರಿಗೆ, ಅದರಿಂದನೇ ಜನ ಸಾಯೋದು. ಇಂಥದ್ರಿಂದ ಬಚಾವಾಗಬೇಕು ಅಂದರೆ ಆಕ್ಸಿಜನ್ ಎನ್ರಿಚ್ ಆಗಿರುವಂಥ ಜಾಗಗಳಲ್ಲಿ ಆರಾಮಾಗಿ ಬದುಕೋ ಪ್ರಯತ್ನ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಒಟ್ಟಿನಲ್ಲಿ ಈ ಕಾಯಿಲೆಗಳ ಭಯ ಪಡೋದೇನಿಲ್ಲ, ಆದರೆ ಹುಷಾರಲ್ಲಿ ಇರೋದು ನಮಗೆ ಬಿಟ್ಟಿದ್ದು. ನಮ್ಮ ಹುಷಾರಲ್ಲಿ ನಾವಿದ್ರೆ ಈ ಕಾಯಿಲೆಯಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಎಷ್ಟೋ ಜನ ತಿಳಿಸಿದ್ದಾರೆ. ಅದನ್ನು ಬಿಟ್ಟು ಬೇರೆ ಬೇರೆದಕ್ಕೆ ಕೇಳಿ ಲಾಕ್ಡೌನ್ ಆಗುತ್ತೆ ಅಂತ ಎಲ್ಲ ಹೆದರ್ಕೊಂಡು ಭಯ ಪಡೋವಂಥದ್ದು ಏನಿಲ್ಲ. ಇರೋ ವಿಷಯಗಳನ್ನ ತಿಳ್ಕೊಳ್ಳೋಣ, ಜನರಿಗೂ ತಿಳಿಸ್ತಾ ಹೋಗೋಣ. ಇನ್ನು ಬೇರೆ ಬೇರೆ ವಿಷಯಗಳಿದೆ, ಆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.